ecosystem. Pond ecosystem is then one of the example of aquatic ecosystem which is given in your NCERT. ಸ್ವಲ್ಪ ಅದ್ರ ಬಗ್ಗೆ ಬ್ರೀಫ್ ಆಗಿ ನೋಡಬೇಕಾಗ್ತದೆ. ಇಲ್ಲಿ ಈ ಪಾಂಡ್ ಎಕೋಸಿಸ್ಟಮ್ ಅಂದಾಗ ಎ ಪಾಂಡ್ ಇಸ್ ಅ ಶಾಲೋ ಸಿಂಪಲ್ ಸೆಲ್ಫ್ ಸಸ್ಟೈನೇಬಲ್ ವಾಟರ್ ಬಾಡಿ ದಟ್ ಎಕ್ಸಿಬಿಟ್ಸ್ ಆಲ್ ಬೇಸಿಕ್ ಕಾಂಪೋನೆಂಟ್ಸ್ ಆಫ್ ಆನ್ ಎಕೋಸಿಸ್ಟಮ್. ಅಂದ್ರೆ ಒಂದು ಎಕೋಸಿಸ್ಟಮ್ಗೆ ಬೇಕಾಗಿರ್ತಕ್ಕಂಥ ಏಬಯೋಟಿಕ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಆಮೇಲೆ ಬಯೋಟಿಕ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಅವೆರಡರ ಇಂಟ್ರಾಕ್ಷನ್ಸ್ ಇಂದ ಆಗ್ತಕ್ಕಂಥ ಫಂಕ್ಷನ್ ಆಗಿರ್ಬೋದು. ಇಟ್ ಈಸ್ ಅ ವೆರಿ ಟಿಪಿಕಲ್ in an pond ecosystem. So what are the abiotic components in an ecosystem ಅಂತಂದಾಗ here mainly the water and soil deposit. ಅಲ್ಲಿ ಆಗಿರ್ತಕ್ಕಂಥ ಸಾಯಿಲ್ ಡೆಪಾಸಿಷನ್, ಅಲ್ಲಿರ್ತಕ್ಕಂಥ ವಾಟರ್, ಏರ್, ದಟ್ ಫಾರ್ಮ್ಸ್ ವಾಟ್ ದ ಮೇನ್ abiotic components. Even the abiotic component includes the climatic conditions such as solar input. ಸೋಲಾರ್ ಇನ್ಪುಟ್ ಅಂದ್ರೆ ಸೋಲಾರ್ ಎನರ್ಜಿ ಅಲ್ಲಿ ಎಷ್ಟು ಡೀಪ್ ಆಗಿ ಸನ್ ರೇಸ್ ಪೆನೆಟ್ರೇಟ್ ಆಗ್ತವೆ ಅನ್ನೋದನ್ನು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಸೈಕಲ್ ಆಫ್ ಟೆಂಪರೇಚರ್ ಅಂಡ್ ಡೇ ಲೆಂತ್ ನ ಡ್ಯೂರೇಷನ್ ಎಟ್ಸೆಟ್ರಾ ದಿ ಫಾರ್ಮ್ಸ್ ದ ಮೇನ್ಲಿ ಕ್ಲೈಮೆಟಿಕ್ ಕಂಡೀಷನ್ಸ್. ಸೊ ಇಲ್ಲಿ ಎಟ್ಸೆಟ್ರಾದಲ್ಲಿ ದೇರ್ ಡಸಂಟ್ ಕಮ್ಸ್ ದ ಸ್ಯಾಲಿನಿಟಿ, ಯಾಕಂದ್ರೆ ಇಟ್ ಪಾಂಡ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಫ್ರೆಶ್ ವಾಟರ್ ಬಾಡಿ, ಫ್ರೆಶ್ ವಾಟರ್ ಎಕೋಸಿಸ್ಟಮ್. ದೆನ್ ದ ಏಬಯೋಟಿಕ್ ಕಾಂಪೋನೆಂಟ್ಸ್ ಅಲ್ಲಿ ಮೇನ್ ಆಗಿ ಆಟೋಟ್ರೋಫಿಕ್ ಕಾಂಪೋನೆಂಟ್ಸ್ ಇಲ್ಲಿ ಇನ್ಕ್ಲೂಡ್ ಆಗ್ತವೆ. ಆಟೋಟ್ರೋಫಿಕ್ ಅಂತಂದಾಗ ನಿಮಗೆ ಗೊತ್ತಿರಬೇಕು. I hope you know that what is autotrophic. That is the organisms having the capacity to synthesize or produce their own food. So ಯಾವ ಆರ್ಗನಿಸಮ್ಸ್ ತನ್ನ ಫುಡ್ನ ತಾನೇ ಪ್ರಿಪೇರ್ ಮಾಡ್ಕೊಂಥದ್ದು ಅದು ಯಾವುದಂತ ನಿಮ್ಗೆ ಗೊತ್ತು, ದಟ್ ಈಸ್ ಪ್ಲಾಂಟ್ಸ್. ನಾವು ಎಂಟೈರ್ ಬಯೋಸ್ಪಿಯರ್ ಅಲ್ಲಿ ಯಾವುದೇ ಎಕೋಸಿಸ್ಟಮನ್ನು ಅಬ್ಸರ್ವ್ ಮಾಡಿದ್ರು ಅಲ್ಲಿ ಮೇಜರ್ ಪ್ರೊಡ್ಯೂಸರ್ಸ್ ಯಾವುವು ಅಂತಂದಾಗ ಅವು ಆಟೋಟ್ರೋಫಿಕ್. Autotrophs, that is plants are the major producers of an ecosystem. Even in this pond ecosystem also the sum of the phytoplankton ಅಂತಂದ್ರೆ the primitive, that is microphytes ಅಂತ ಕರಿತೀವಿ, such as ಸ್ಪೈರೋಗೈರಾ ಇರ್ಬೋದು, ಝೈನೋಮಾ ಇರ್ಬೋದು, ವಾಲ್ವಾಕ್ಸ್ ಇರ್ಬೋದು, ಓಡಿಗೋನಿಯಂ ಇರ್ಬೋದು. These are forms of the microscopic autotrophs or microphytes or phytoplanktons. ಮತ್ತೆ ಆಲ್ಗೆ ಆಗಿರ್ಬೋದು, ಬ್ಲೂ ಗ್ರೀನ್ ಆಲ್ಗೆ ಆಗಿರ್ಬೋದು, ಆಮೇಲೆ ಅಲ್ಲೇ ಫ್ಲೋಟ್ ಆಗ್ತಕ್ಕಂಥ ಪ್ಲಾಂಟ್ಸ್ ಆಗಿರ್ಬೋದು, ಸಬ್ಮರ್ಜ್ಡ್ ಪ್ಲಾಂಟ್ಸ್ ಆಗಿರ್ಬೋದು, ಮಾರ್ಜಿನಲ್ ಪ್ಲಾಂಟ್ಸ್ ಆಗಿರ್ಬೋದು. ದೀಸ್ ಆರ್ ಆಲ್ ದ ಆಟೋಟ್ರೋಫ್ಸ್ ಆರ್ ದ ಮೇಜರ್ ಪ್ರೊಡ್ಯೂಸರ್ಸ್ ಆಫ್ ಪಾಂಡ್ ಎಕೋಸಿಸ್ಟಮ್. ದೆನ್ ದ ಕನ್ಸ್ಯೂಮರ್ಸ್. The consumers are also the biotic components. They are heterotrophs. You know heterotrophs. Heterotrophs are those they cannot synthesize their own food and they are depending upon the autotrophs, such as zooplanktons, free swimming and bottom dwelling forms. So namalli observe ಮಾಡಿದಾಗ there are so many of molluscans can be observed, beetles are there, cyclops can be observed, insects, fishes, frogs, crabs, all are the consumers. Again consumers ಅಲ್ಲಿ ಪ್ರೈಮರಿ ಕನ್ಸ್ಯೂಮರ್ಸ್, ಸೆಕೆಂಡರಿ ಕನ್ಸ್ಯೂಮರ್ಸ್, ಟರ್ಷರಿ ಕನ್ಸ್ಯೂಮರ್ಸ್ ಅಂತ ಬರ್ತವೆ. ನೆಕ್ಸ್ಟ್ ನೋಡೋಣ. ಸೊ ಕನ್ಸ್ಯೂಮರ್ಸ್ ಅಂಡ್ ಆಟೋಟ್ರೋಫ್ಸ್ ಅಂಡ್ ಡಿಕಾಂಪೋಸರ್ಸ್ ದೇ ಫಾರ್ಮ್ ದ ಬಯೋಟಿಕ್ ಕಾಂಪೋನೆಂಟ್ಸ್. ಇಲ್ಲಿ ಡಿಕಾಂಪೋಸರ್ಸ್ ಅಂತಂದಾಗ ಮೇನ್ಲಿ ಫಂಗೈ ಬರ್ತವೆ, ಬ್ಯಾಕ್ಟೀರಿಯಾ ಬರ್ತದೆ. ದಟ್ ಯು ನೋ ಫಂಗೈ, ಬ್ಯಾಕ್ಟೀರಿಯಾ, ಫ್ಲಾಜೆಲ್ಲೇಟ್ಸ್ ಅಂಡ್ ಮೆನಿ ಅದರ್ ಮೈಕ್ರೋಸ್ಕೋಪಿಕ್ ಎನಿಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ದೇ ಫಾರ್ಮ್ಸ್ ದ ಮೇಜರ್ ಡಿಕಾಂಪೋಸರ್ಸ್. So what is the function of what these components ಅಂತಂದಾಗ let us see the another picture. So ಇಲ್ಲಿ ನಾವು ಈ ಪಿಕ್ಚರ್ ಅಲ್ಲಿ we can observe the major components of the, especially the living components of the pond ecosystem. So ನಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಇಲ್ಲಿ ಒಂದು ಫ್ಲೋ ಚಾರ್ಟ್ ಕೊಟ್ಟಿದ್ದಾರೆ. Producers includes algae, hydrophytic plants, that is the autotrophs, and the consumers ಅಲ್ಲಿ ಮತ್ತೆ ಅಲ್ಲಿ ಪಾರ್ಟ್ಸ್ ಮಾಡಿದ್ದಾರೆ, ಡಿವೈಡೆಡ್ ಇಂಟು ಪ್ರೈಮರಿ ಕನ್ಸ್ಯೂಮರ್ಸ್, ಸೆಕೆಂಡರಿ ಕನ್ಸ್ಯೂಮರ್ಸ್, ಟರ್ಷರಿ ಕನ್ಸ್ಯೂಮರ್ಸ್. ಇಲ್ಲಿ ಪ್ರೈಮರಿ ಕನ್ಸ್ಯೂಮರ್ಸ್ ಆರ್ ಪ್ರೋಟೋಜೋವನ್ಸ್, ಕ್ರಸ್ಟೇಷಿಯನ್ಸ್, ಸ್ಮಾಲರ್ ಅನಿಮಾಲಿಕಲ್ಸ್. ದೆನ್ ಸೆಕೆಂಡರಿ ಕನ್ಸ್ಯೂಮರ್ಸ್ ಅಂದಾಗ ಇನ್ಸೆಕ್ಟ್ಸ್ ಬರ್ತವೆ, ಲಾರ್ವೆ ಬರ್ತವೆ, ಫಿಶಸ್, ಸಾರ್ಸ್ ಬಿಲಾಂಗ್ಸ್ ಟು ದ ಟರ್ಷರಿ ಕನ್ಸ್ಯೂಮರ್ಸ್. ಅಂಡ್ ಡಿಕಾಂಪೋಸರ್ಸ್. ವಾಟ್ ಆರ್ ಡಿಕಾಂಪೋಸರ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಡಿಕಾಂಪೋಸರ್ಸ್ ಆರ್ ದ primitive microorganisms such as bacteria, fungi and all other microbes. They usually feed upon dead and decaying matter. These forms the biotic factors, and abiotic factors are light, heat, water and soil minerals, organic and inorganic, mixture of organic and inorganic elements of this pond becomes the abiotic factors. ಇಲ್ಲಿ ನಾವು ಅಬ್ಸರ್ವ್ ಮಾಡಬಹುದು the producers. ಸೊ ಇಲ್ಲಿ ಫ್ಲೋಟಿಂಗ್ ಹೈಡ್ರೋಫೈಟ್ಸ್ ಅನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಫ್ಲೋಟಿಂಗ್ ಹೈಡ್ರೋಫೈಟ್ಸ್ಗೆ ದೇ ಆಲ್ವೇಸ್ ಫಾಲ್ ಆನ್ ದ ಲಿಟೋರಲ್ ಝೋನ್. ಲಿಟೋರಲ್ ಝೋನ್ ಇಸ್ ದ ಝೋನ್ ಆಫ್ ಪಾಂಡ್ ಎಕೋಸಿಸ್ಟಮ್. ಇಟ್ ಈಸ್ ಪೆರಿಫೆರಲ್ ಶಾಲೋ ಝೋನ್.
So what happens in this littoral means, so here we can observe the penetration of sun rays more directly. So there is a direct penetration of sunlights. ಎಲ್ಲಿ ಸನ್ಲೈಟ್ ಪೆನೆಟ್ರೇಟ್ ಆಗ್ತದೋ, ಎಲ್ಲಿವರೆಗೂ ಪೆನೆಟ್ರೇಟ್ ಆಗ್ತಿರ್ತದೋ ಅಲ್ಲಲ್ಲಿ ನಾವು ಹೈಡ್ರೋಫೈಟ್ಸ್ ಅನ್ನ, ಆಟೋಟ್ರೋಫ್ಸ್ ಅನ್ನ ಗ್ರೋತ್ ನಾವು ಅಬ್ಸರ್ವ್ ಮಾಡಬಹುದು. ಸೊ ಯಾವ ಝೋನ್ನಲ್ಲಿ ಜಾಸ್ತಿ ಆಕ್ಸಿಜನ್ ಸರ್ಕ್ಯುಲೇಟಿಂಗ್ ವಾಟರ್ ಇರ್ತದೋ, ಸೊ ಆ ಝೋನ್ಗೆ ನಾವು ಲಿಟೋರಲ್ ಝೋನ್ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು, ಪಾಂಡ್ ಎಕೋಸಿಸ್ಟಮ್ ಅಲ್ಲಿ 3 ಟೈಪ್ ಝೋನ್ಸ್ ಬರ್ತವೆ: ಲಿಟೋರಲ್ ಝೋನ್, ಲಿಮ್ನೆಟಿಕ್ ಝೋನ್, ಪ್ರೊಫಂಡಲ್ ಝೋನ್. ಸೊ ಲೆಟ್ ಅಸ್ ಅಬ್ಸರ್ವ್ ಲಿಟೋರಲ್ ಝೋನ್. ಏನಿರುತ್ತೆ ಲಿಟೋರಲ್ ಝೋನ್ ಅಲ್ಲಿ ಅಂದ್ರೆ, ಒಂದು ಇಲ್ಲಿ ಸನ್ಲೈಟ್ ಜಾಸ್ತಿ ಪೆನೆಟ್ರೇಟ್ ಆಗ್ತದೆ. ದ ಸೆಕೆಂಡ್ ಒನ್ ಈಸ್ ಇಟ್ ಈಸ್ ಆಕ್ಸಿಜನ್ ರಿಚ್ ಸರ್ಕ್ಯುಲೇಟಿಂಗ್ ವಾಟರ್. ಇಟ್ ಹ್ಯಾಸ್ ಆಕ್ಸಿಜನ್ ರಿಚ್ ಸರ್ಕ್ಯುಲೇಟಿಂಗ್ ವಾಟರ್. ಆಕ್ಸಿಜನ್ ರಿಚ್ ಸರ್ಕ್ಯುಲೇಟಿಂಗ್ ವಾಟರ್ ಇರೋದ್ರಿಂದ ನಾವಿಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೈಮರಿ ಕನ್ಸ್ಯೂಮರ್ಸ್ ನ, ಸೆಕೆಂಡರಿ ಕನ್ಸ್ಯೂಮರ್ಸ್ ನ, ಟರ್ಷರಿ ಕನ್ಸ್ಯೂಮರ್ಸ್ ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಬಿಕಾಸ್ ದೇರ್ ಇಸ್ ಎ ಆಕ್ಸಿಜನ್ ರಿಚ್ ಸರ್ಕ್ಯುಲೇಟಿಂಗ್ ವಾಟರ್. ಸೊ ಅದಾದ್ಮೇಲೆ ನಾವಿಲ್ಲಿ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ದೀಸ್ ಆರ್ ದ ರೂಟ್ಸ್. ರೂಟೆಡ್ ವೆಜಿಟೇಷನ್ ನ ಅಬ್ಸರ್ವ್ ಮಾಡ್ತೀವಿ. ರೂಟೆಡ್ ವೆಜಿಟೇಷನ್ ಈಸ್ ಆಲ್ಸೋ ಬಿಕಾಸ್ ಆಫ್ ದ ಆಕ್ಸಿಜನ್ ರಿಚ್ ಸರ್ಕ್ಯುಲೇಟಿಂಗ್ ವಾಟರ್ ಅಂಡ್ ಆಲ್ಸೋ ದ ಪೆನೆಟ್ರೇಷನ್ ಆಫ್ ಸನ್ಲೈಟ್. ಸೊ ಅದಾದ್ಮೇಲೆ ಇಲ್ಲಿ ಇನ್ನೊಂದು ಝೋನ್ ಬರ್ತದೆ, ದಟ್ ಈಸ್ ಲಿಮ್ನೆಟಿಕ್ ಝೋನ್. ಸೊ ಇಲ್ಲಿ ಲಿಮ್ನೆಟಿಕ್ ಝೋನ್ ಅಂತಿದೆ. ಯೂಶುವಲಿ ಇಟ್ ಇಸ್ ಅ ಸೆಂಟ್ರಲ್ ಪಾರ್ಟ್ ಆಫ್ ಪಾಂಡ್. ಈ ಪಿಕ್ಚರ್ ಅಲ್ಲಿ ಸ್ವಲ್ಪ ಕೆಳಗಡೆ ಅನಿಸ್ಬೋದು ನಿಮಗೆ, ಬಟ್ ಇಟ್ ಇಸ್ ಎ ಸೆಂಟ್ರಲ್ ಪಾರ್ಟ್ ಆಫ್ ದ ಪಾಂಡ್. ಅದಕ್ಕೆ ಏನಂತೀವಿ ನಾವು ಲಿಮ್ನೆಟಿಕ್ ಝೋನ್. ಸೊ ಇಲ್ಲೇನಾಗ್ತದೆ, ದೇರ್ ಇಸ್ ನೋ ಸಫಿಶಿಯಂಟ್ ಪೆನೆಟ್ರೇಷನ್ ಆಫ್ ಸನ್ಲೈಟ್. ಇಲ್ಲಿ ಜಾಸ್ತಿ ಸನ್ಲೈಟ್ ಇಲ್ಲಿ ಪೆನೆಟ್ರೇಟ್ ಆಗಿರಂಗಿಲ್ಲ. ಸೊ ದೇರ್ ಇಸ್ ನೋ ಎಫೆಕ್ಟ್ ಆಫ್ ಲೈಟ್ ಇನ್ ದಿಸ್ ಝೋನ್, ದಟ್ ಈಸ್ ಲಿಮ್ನೆಟಿಕ್. ದ ಬಾಟಮ್ ಝೋನ್ ಆಫ್ ದ ಪಾಂಡ್ ಇಸ್ ಕಾಲ್ಡ್ ಆಸ್ ಪ್ರೊಫಂಡಲ್ ಝೋನ್. ಪ್ರೊಫಂಡಲ್ ಝೋನ್ ಅಂತ ಅಂದ್ಕೊಳ್ಳಿ, ಇಟ್ ಇಸ್ ದ ವೆರಿ ಡೀಪ್ ವಾಟರ್ ರೀಜನ್ ಅಂಡ್ ದೇರ್ ಇಸ್ ನೋ ಎಫೆಕ್ಟಿವ್ ಲೈಟ್ ಪೆನೆಟ್ರೇಷನ್ ಎಟ್ ಆಲ್. ಸೊ ಅದಾದ್ಮೇಲೆ ಲೆಟ್ ಅಸ್ ಅಬ್ಸರ್ವ್ about primary consumers. So primary consumers are the primitive organisms such as molluscans, zooplanktons, beetles, cyclops. They usually feed upon the autotrophs producers. Then secondary consumers. Secondary consumers are the carnivores. They are carnivores. They feed upon the primary consumers. Here is a frog. Frog is a secondary consumer of pond ecosystem that feeds upon the primary consumers. Usually frog ಬರ್ತದೆ, fishes ಬರ್ತದೆ, insects, even the crab are the secondary consumers. And here we can observe, here there is a snake, even here there is a large fish. These two they are tertiary consumers. They feed upon the secondary consumers and even they feed upon the producers. They feed upon the primary consumers, they feed upon the secondary consumers, even on the producers, so that the tertiary consumers are considered as omnivores. They are omnivores such as frogs and large fishes. ಇನ್ನು ನಾವು ಬಾಟಮಿಗೆ ಹೋದಾಗ, if we go deep into the water, that is a profundal region, there are so many of decomposers can be observed here. Decomposers are microscopic. Usually they include the fungi, bacteria, detrivores. They are called as detrivores. They eats upon or feeds upon the ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್. ಇಲ್ಲಿರ್ತಕ್ಕಂಥ ಎಲ್ಲ ಎನಿಮಲ್ಸ್ ಆಗಿರ್ಬೋದು, ಪ್ಲಾಂಟ್ಸ್ ಆಗಿರ್ಬೋದು, ದೇ ಹ್ಯಾವ್ ಸರ್ಟನ್ ಲೈಫ್ ಸ್ಪ್ಯಾನ್. ಆಫ್ಟರ್ ಇಟ್ಸ್ ಮ್ಯಾಕ್ಸಿಮಮ್ ಲೈಫ್ ಸ್ಪ್ಯಾನ್ ದೇ ಆರ್ ಗೋಯಿಂಗ್ ಟು ಡೈ. ಅವು ಸತ್ತ ಮೇಲೆ ಕೆಳಗಡೆ ಬಾಟಮ್ಗೆ ಬಂದಾಗ ಅಲ್ಲಿರ್ತಕ್ಕಂಥ ಡಿಕಾಂಪೋಸರ್ಸ್ ಆ ಸತ್ತಿರ್ತಕ್ಕಂಥ ಕಾಂಪೋನೆಂಟ್ಸ್ ಅನ್ನ, ಆ ಬಾಡಿನ ತಿಂತವೆ. ಅಂದ್ರೆ ದೇ ಡಿಕಾಂಪೋಸ್ ದೆಮ್ಸೆಲ್ಸ್. ಡಿಕಾಂಪೋಸ್ ಮಾಡಿ ಕಂಪ್ಲೀಟ್ ಆಗಿ ಅದನ್ನ ಹ್ಯೂಮಸ್ ಫಾರ್ಮ್ ಗೆ ತರ್ತವೆ. ಹ್ಯೂಮಸ್ ಇಸ್ ಡಾರ್ಕ್ ಬ್ರೌನಿಶ್ ಅಮಾರ್ಫಸ್ ಸಾಯಿಲ್ ಲೈಕ್ ಸ್ಟ್ರಕ್ಚರ್. ಅದು ಹ್ಯೂಮಸ್ ಏನಿರುತ್ತಲ್ಲ, ಇಟ್ ಇಸ್ ರಿಚ್ ಇನ್ ಆರ್ಗಾನಿಕ್ ಕಾಂಪೋನೆಂಟ್ಸ್ ಬಿಕಾಸ್ ದಟ್ ಹ್ಯೂಮಸ್ ಇಸ್ ಪ್ರೊಡ್ಯೂಸ್ಡ್ ಬೈ decomposers from the dead and decaying matter, so that this humus is rich in the nutrients, rich in organic compounds, minerals, and they are essential for the growth of the hydrophytes and the growth of the all the abiotic components of this component. So that what is such as autotrophs produce the glucose, that is organic material from the inorganic. This is the major function. Then the consumption of the autotrophs by the heterotrophs, they consume autotrophs, and already you know the types of heterotrophs. Then decomposition and mineralization.
the decomposition, that is the decomposition of the dead and decaying matter by the detritivores, and after the formation of humus there occurs the mineralization, that is whatever the amino acids and all other very important minerals present in the dead bodies are there, they are again recycled, and that is released back into the bottom of the pond, that is as a soil, as a mineralized soil. So this is what, that is for what, the reuse of autotrophs. The plants, the rooted plants, they absorb those minerals and again they grow, and again the primary consumers consume them, secondary consumers feed upon the primary consumer, like the tertiary. So the chain, what, food chain forms and completes.